ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಅಮ್ಮನ ಮನೆಯ ವ್ಲಾಗ್ ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಹೋಮ ಇತ್ತು, ಸರಿ ಸುಮಾರು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡು ಪೋಸ್ಟ್ ಬಂದು ಆಗ್ತಾನೆ ಬಂತು. ಇಲ್ಲ ಈ ಸರಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ. ಏನಂತಂದರೆ ಏನಾದರೂ ನಾವು ಒಳ್ಳೇದು ಮಾಡ್ತೀವಿ ಅಂದ್ಕೊಂಡಾಗ ಅದು ತಡಿತಾನೆ ಇರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ನನ್ನ ಎಕ್ಸ್ಪೀರಿಯೆನ್ಸು. ಸೊ ಇದು ಹಾಗೆ ಆಯಿತು, ಇಲ್ಲ ಈ ಸರಿ ಮಾಡಿಸ್ಬಿಡ್ಬೇಕಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಹೊರಟ್ವಿ. ಬೆಳಗ್ಗೆ ಇದ್ರೆ ಅಮ್ಮ ಮನೇಲಿ ನಾನು ಮಾಡೋದು ಇಷ್ಟೇನೆ. ಫಸ್ಟು ಎಲ್ಲೆಲ್ಲಿ ಎಂತೆಂಥ ಸಣ್ಣ ಸಣ್ಣ ಹೂವು ಬಿಟ್ಟಿದ್ರು ಅದನ್ನ ನನಗೆ ಡೀಪಾಗಿ ನೋಡ್ಬಿಟ್ಟು ಅದೊಂಥರ ಖುಷಿ ಸಿಗುತ್ತೆ. ಅದು ಹೂವು ಅರಳಿರೋದು, ಎಲೆ ಚಿಗುರಿರೋ ಎಲೆಗಳು ಇವನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಸಿಗುತ್ತೆ. ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಅಲ್ಲಿಂದ ನನ್ನ ಡೇ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಪ್ರೀವಿಯಸ್ ವ್ಲಾಗ್ ಹಾಕಿದ್ದೆ ಅಮ್ಮನ ಮನೆಗೆ ಬರೋದು, ಅದು ಶುಕ್ರವಾರ ಬಂದ್ವಿ. ಇದು ಶನಿವಾರದ ವ್ಲಾಗು, ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಇರುತ್ತೆ. ಶನಿವಾರ ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದರು. ನಾವು ಶುಕ್ರವಾರನೇ ಬಂದಿದ್ವಿ. ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸ್ವಲ್ಪ ಏನು ಪೂಜೆಗೆ ಅಂತ ಒಂದಿಷ್ಟು ಹಿಂಗೆ ಐಟಮ್ ಎಲ್ಲ ಹೇಳಿದರು, ಅದನ್ನು ತಂದಿರಲಿಲ್ಲ. ಎಲ್ಲ ಒಂದೇ ಕಡೆ ಸಿಗೋ ಕಡೆ ಹೋಗಿ ತಂದ್ರೇ ಬೆಸ್ಟ್ ಅಲ್ವಾ, ಸುಮ್ಮನೆ ಒಂದೊಂದು ಕಡೆ ಸಿಗುತ್ತೆ ಒಂದೊಂದು ಸಿಗಲ್ಲ, ಆ ಥರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ದಾಸರಳ್ಳಿಗೆ ಹೋಗಿ ತರ್ತೀವಿ. ಸಾಮಾನ್ಯವಾಗಿ ಅಮ್ಮ ಅಪ್ಪ ಎಲ್ಲರೂ ಅವಾಗಿಂದಾನು ಹಬ್ಬ ಮಾಡ್ತೀನಿ ಅಂದ್ರೂ ಅವ್ರು ಅಲ್ಲೇ ಹೋಗಿ ತರ್ತಾ ಇದ್ದಿದ್ದು, ಅಲ್ಲಿ ಎಲ್ಲ ಸಿಗ್ಬಿಡತ್ತೆ. ಸರಿ ನಾವು ಈವ್ನಿಂಗ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಕೂಡ ಅಷ್ಟೊಂದು ಮಧ್ಯಾಹ್ನದಲ್ಲೇ ಬಂದರು. ಹೋಗ್ಬಿಟ್ಟು ಬಂದ್ಬಿಡೋಣ, ಮಳೆ ಟೈಮು, ಮಳೆ ಬೇರೆ ಬರ್ತಾನೆ ಇತ್ತು. ಹೋಮ ಮಾಡೋ ಟೈಮಲ್ಲಿ ಮಳೆ ಬರಲಿಲ್ಲ ಅಂದರೆ ಸಾಕು ಅನ್ನೋದು ಒಂದೇ ನಮ್ಮ ವಿಶ್ ಇದ್ದಿದ್ದು. ನಮ್ಮ ಅಮ್ಮಂಗೊಂದು ಟೆನ್ಷನು, ಎಲ್ಲಿ ಮಳೆ ನೋಡಿದ್ರೆ ಕಂಟಿನ್ಯೂಸ್ ಆಗಿದೆ, ಎಲ್ಲಿ ಬಂದ್ಬಿಡುತ್ತೋ ಅಂತ. ಅವರು ಬಂದರು. ಅವ್ರು ಬಂದ ತಕ್ಷಣ ನಾನು ರೆಡಿಯಾಗಿ ದಾಸರಳ್ಳಿಗೆ ಹೊರಟ್ವಿ. ಜಾಸ್ತಿ ಏನೂ ಹೇಳಿರಲಿಲ್ಲ, ನಾವು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಹೋಮಗಳಂತಲ್ಲ, ಪೂಜೆಗಳು ಏನೇ ಆದ್ರೂ ನಮ್ಮ ಕೈ ಮೀರಿನೂ ಮಾಡ್ಬೋದು, ನಮ್ಮ ಕೈಗೆ ಎಡ್ಕೋ ಹಂಗೂ ಮಾಡಬಹುದು. ಸೊ ಇದು ಹಾಗೇನೆ. ಅಮ್ಮ ಟೀ ಮಾಡಿಕೊಟ್ರು, ಕುಡಿದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೊರಡ್ತಾ ಇದ್ದೀವಿ. ನಮ್ಮನೇಲೂ ಸಾಮಾನ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಅಂದರೆ ದಿನಗಳು ಹೆಂಗೆ ಮುಂದಕ್ಕೆ ಹೋಗುತ್ತೆ ಅಂತಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಮುಂದಕ್ಕೆ ಹೋಗುತ್ತೆ. ಲಾಸ್ಟ್ ಇಯರ್ ಹಾಗೆ ಆಯಿತು. ನಾವು ಮಾಡಿಸ್ಬೇಕಾಗಿದ್ದು ಡೇಟೇ ಬೇರೆ, ಲಾಸ್ಟ್ ಈ ವರ್ಷದ ಕೊನೆಯಲ್ಲಿ ಇಲ್ಲ ಮಾಡಿಸ್ಲೇಬೇಕು ಅನ್ನೋ ಥರ ಆಗಿ ಅದು ಮಾಡುವಾಗಿಲ್ಲ ಏನಾದರೂ ತೊಂದರೆ ಆಗ್ತಾಯಿತ್ತು, ಮುಂದಕ್ಕೆ ಹೋಗ್ತಾಯಿತ್ತು. ಅಂದ್ಕೊಂಡ್ಮೇಲೆ ಅದು ಮಾಡಲೇಬೇಕು, ಈ ವರ್ಷ ಮುಗಿದ್ರೆ ಅದು ನೆಕ್ಸ್ಟ್ ಇಯರ್ಗೆ ಕೌಂಟ್ ಆಗಿಬಿಡುತ್ತೆ ಅಂತ ಹೇಳಿ ಲಾಸ್ಟ್ ಕೊನೆಯಲ್ಲಿ ಡಿಸೆಂಬರಿಗೆ ಮಾಡಿಸಿದ್ವಿ. ಆ ಥರ ಆಗೋಯ್ತು. ಇನ್ನು ಈ ವರ್ಷನೂ ಕೂಡ ಅಷ್ಟೇ, ಹೆಂಗೋ ಡಿಸೆಂಬರಿಗೆ ಮಾಡಿಸಿದ್ವಿ. ಈ ವರ್ಷನೂ ಜಾಸ್ತಿ ಏನು ಅಂದ್ಕೊಳ್ದಲ್ಲೇ ಡಿಸೆಂಬರಲ್ಲಿ ಫಿಕ್ಸ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಮನೆ ಶಿಫ್ಟ್ ಆಗೋದು ಒಂದು ಬಂದ್ಬಿಡ್ತು, ಇಲ್ಲಾಂದ್ರೆ ಮಧ್ಯದಲ್ಲೇ ಮಾಡಿಸ್ಬೇಕಾಗಿತ್ತು. ನಾವಿಲ್ಲ ಅಂದಮೇಲೆ ಈ ಮನೇಲಿ ಮಾಡಿ ಏನೋ ಹೋಗಿರೋ ಮನೇಲೇ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಯೋಚನೆ. ಹಾಗಾಗಿ ಸುಮ್ಮನೆ ಅದನ್ನು ಕೂಡ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಅಮ್ಮ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ರು. ಪದೇ ಅದನ್ನು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ, ಮಿಲ್ ಹಾಕ್ಸ್ಕೊಂಡು ಬಂದ್ಬಿಡಿ ಅಂತ ಹೇಳಿ ಕೊಟ್ಟಿದ್ರು ಬರಬೇಕಾದ್ರೇ. ಅದನ್ನು ಮಿಲ್ ಹಾಕ್ಸ್ಕೊಂಡು ಹೊರಟ್ವಿ. ಇನ್ನೇನು ಶ್ರಾವಣ ಶನಿವಾರ ಇವತ್ತು. ಎಲ್ಲ ದೇವಸ್ಥಾನದಲ್ಲೂ ಫುಲ್ಲು ರಶ್ಶು. ಅದ್ರ ಪಕ್ಕನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದರಲ್ಲೂ ತುಂಬ ಜನ ಇದ್ದರು. ಹೋಗಿ ಅಕ್ಕಿ ಹಾಕಿಸ್ಕೊಂಡು ಅವ್ರು ನಮ್ಮಮ್ಮ ಒಂದು ಮೂಟೆ ಫುಲ್ಲು ಕೊಟ್ಬಿಟ್ಟು ಅವ್ರ ಅಕ್ಕಿನ. ಅವರು ಏನು ಡೈಲಿ ನೀವು ರೊಟ್ಟಿನೇ ತಿಂತೀರಾ, ಬೇರೇನೂ ತಿನ್ನಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ ಅಮ್ಮ ಹಾಕಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಹಾಕ್ಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟಿಗೆ ನಮ್ಮಮ್ಮ ಕಡಲೆಕಾಳು ಹಾಕಿ ಗೊಜ್ಜು ಮಾಡಿದ್ರು. ಅಂತಂದರೆ ನಾವೇನಂತ ಹೇಳ್ತೀವಿ, ಕಡಲೆಕಾಳು ಹೆಂಗಿತ್ತು ಟೇಸ್ಟು ಅಂತಂದರೆ ಉಪ್ಪು ಖಾರ ಯಾವುದು ಕೂಡ ಹೆಚ್ಚು ಕಮ್ಮಿ ಆಗ್ದಂಗೆ ಅಷ್ಟು ಪರ್ಫೆಕ್ಟಾಗಿ ಮಾಡಿದರು. ಸಖತ್ತಾಗಿತ್ತು. ಹೆಂಗೆ ತಿಂದಿದ್ದೀನಿ ಅಂತ ಅಂದರೆ ಹಂಗೆ ಎಂಜಾಯ್ ಮಾಡ್ತಾ ತಿಂದೆ. ಹಾಗೆ ಸುಮಾರು ಸರಿ ಪ್ರೀತಮ್ದು ಏನಾದರೂ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಈ ಒಂದು ಸ್ಟಡಿ ಟೇಬಲ್ ಬಗ್ಗೆ ಹೇಳಿ ಅಂತ ಹೇಳಿ. ಇದು ಸ್ಟಡಿ ಟೇಬಲ್ ಅನ್ನೋದಕ್ಕಿಂತ ಬೇಬಿ ಹೈ ಚೇರ್. ಸುಮಾರು ಸರಿ ನಾನು ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೆ, ತುಂಬ ಸ್ಟಡಿ ಆಗಿದೆ. ಪ್ರೀತಮ್ ತುಂಬ ಫೇವ್ರೇಟು. ಅಂದರೆ ಸ್ಟಾರ್ಟಿಂಗಿಂದ ಇಲ್ಲೇ ಅವ್ನು ಹೋಮ್ವರ್ಕ್ ಬರೆದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಲ್ಲ. ಹೋಮ್ವರ್ಕ್ ಬರೀ ಅಂದ ತಕ್ಷಣ ಸಾಕು ಅವ್ರು ಟೇಬಲ್ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಇದು ಲವ್ ಲ್ಯಾಪ್ ಅವರ 4-in-1 ಕನ್ವರ್ಟಬಲ್ ಬೇಬಿ ಹೈ ಚೇರ್. ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಹೈ ಚೇರ್ ತೊಗೊಳ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ. ಅಂದರೆ
ಅಂದರೆ ಫ್ಯೂಚರಲ್ಲಿ ಅವ್ರಿಗೆ ತುಂಬ ದಿನ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಏನಂತಂದರೆ ಇದು 4-in-1 ಕನ್ವರ್ಟಬಲ್ ಚೇರು. ಇವಾಗ ನಾನು ಅವನಿಗೆ ಜಾಸ್ತಿ ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ತೀನಿ. ಅವ್ನ ಹೈಟ್ಗೆ ಮತ್ತು ಆ ಟೇಬಲ್ ಇರೋ ಹ್ಯೂಜ್ ಸ್ಪೇಸ್ಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅವ್ನು ಬರೆಯೋದಕ್ಕೆ. ಹಂಗಾಗಿ ಅದರೊಳಗೆ ಅವನು ಡೈಲಿ ಊಟ ಮಾಡಬೇಕಾದ್ರೂ ಅಷ್ಟೇ, ಹೋಮ್ವರ್ಕ್ ಮಾಡಬೇಕಂದ್ರೆ ಅಲ್ಲೇ ಕೂತ್ಕೊಂಡು ಮಾಡ್ತಾನೆ. 2 ಸ್ಟೋರೇಜ್ ಬಾಕ್ಸ್ ಕೊಟ್ಟಿರ್ತಾರೆ, ಅದರೊಳಗೆಲ್ಲ ಪೆನ್ಸಿಲ್, ಶಾರ್ಪ್ನರ್, ಎರೇಸರ್ 2 ಯೂಸ್ ಮಾಡ್ಕೊಂಡಿದ್ದಾನೆ. ಇನ್ನು ಬಂದರೆ ಲೋವರ್ ಚೇರ್ ಆಗಿ ಯೂಸ್ ಮಾಡ್ಕೋಬೋದು. ಒಂಥರ ಮಕ್ಕಳೇನಾದರೂ ಕೂತ್ಕೊಂಡು ಆಟ ಆಡೋಂಗಿದ್ರೆ ಈ ಥರ ಪುಟಾಣಿ ಚೇರ್ ಥರ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಇದನ್ನು ನಾವು ಹೈ ಚೇರ್ ಅಂತ ಹೇಳಿದ್ನಲ್ಲ, ಆ ಥರನೂ ಕೂಡ ಈಗೇನಾದರೂ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ, ಪ್ರೀತಮ್ಗಂತೂ ಚಿಕ್ಕ ಹುಡುಗನಲ್ಲಿ ತುಂಬ ಯೂಸ್ ಆಗ್ತಾ ಇತ್ತು ಈ ಒಂದು ಹೈ ಚೇರು. ಟಿವಿ ಏನಾದರೂ ನೋಡ್ಬೇಕಂತ ಅಂದರೆ ಸುಮ್ಮನೆ ಹೋಗಿ ಟಿವಿ ಹತ್ರ ಕುತ್ಕೊಳ್ತಾ ಇದ್ದ ಅಂತ ಹೇಳಿ ದೂರದಲ್ಲಿ ಟೇಬಲ್ನ ಕೂರಿಸಿ ಅದ್ರ ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಕೊಟ್ಬಿಟ್ಟು ಇದು ಮಾಡ್ತಾ ಇದ್ವಿ. ತುಂಬ ಇಷ್ಟಪಡ್ತಾ ಇದ್ದ. ಸ್ವಲ್ಪ ಹೈಟಾಗಿ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಇದು ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ವಾಷಬಲ್ ಫುಡ್ ಟ್ರೇ ಕೂಡ ಇರುತ್ತೆ. 6 months ಮಕ್ಕಳಿಂದ ಯೂಸ್ ಮಾಡ್ಬೋದು. ಬೇರೆ ಬೇರೆ ಕಲರ್ ಕೂಡ ಅವೈಲಬಲ್ ಇದೆ. ಅದ್ರ ಜೊತೆಗೆ ನನಗೆ ಜಾಸ್ತಿ ಯೂಸ್ ಆಗಿದ್ದು ಬಂದುಬಿಟ್ಟು ಸ್ಟಡಿ ಟೇಬಲ್ ಥರ ಇದು ಟೇಬಲ್ ಮತ್ತು ಬೇಬಿ ಚೇರು. ಅದ್ರ ಜೊತೆಗೆ ಬೂಸ್ಟರ್ ಚೇರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಡೈನಿಂಗ್ ಟೇಬಲ್ ಮೇಲೆ ನಾವೆಲ್ಲ ಊಟ ಮಾಡ್ತಾ ಇರ್ತೀವಲ್ವ, ಪ್ರೀತಮ್ಗೆ ಏನಾಗುತ್ತೆ ಅಂತಂದರೆ ಆ ಚೇರ್ ತುಂಬಾ ಹೈಟ್ ಕಡಿಮೆ ಅನಿಸುತ್ತೆ. ಈಗ ಡ್ಯಾಡಿ ಊಟ ಮಾಡ್ತೀನಿ ಅಂದರು, ಸರಿ ನಾನು ಅಲ್ಲೇ ಹೋಗ್ತೀನಿ ಅಂತ ಅಂದ ಚೇರ್ ಮೇಲೆ ಕುತ್ಕೊಂಡ್ರೆ ಒಂದು ಚೀಕ್ಸ್ ಹತ್ರ ಬಂದುಬಿಡುತ್ತೆ ಡೈನಿಂಗ್ ಟೇಬಲ್ಲು. ಹಾಗಾಗಿ ಈ ಬೂಸ್ಟರ್ ಚೇರ್ ಥರ ಇದನ್ನು ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಂಡ್ರೆ ಅವನಿಗೆ ನಮ್ಮ ಈಕ್ವಲ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಈ ಥರ ಒಂದಿದೆ ಈ ಪ್ರಾಡಕ್ಟು. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಯೂಸ್ ಮಾಡ್ಬೋದು. 6 months ಇಂದ 7 years ಬೇಬಿ ತನಕ ಯೂಸ್ ಮಾಡ್ಬೋದು. ಅಪ್ ಟು 20 kg ಅಬೋವ್ ನಾವು ಇದನ್ನು ಯುಟಿಲೈಸ್ ಮಾಡ್ಕೋಬಹುದು. ಲೋಯರ್ ಚೇರ್, ಸ್ಟಡಿ ಡೆಸ್ಕ್, ಹೈ ಚೇರ್ ಮತ್ತು ಬೂಸ್ಟ್ ಚೇರ್ 4 ರೀತಿಯಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನಾನು ಈ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿಗೆ ಬಂದರೆ ಪ್ರೀತಮ್ದು ಮಾತು ಕೇಳಿಸ್ಕೊಂಡು ಖುಷಿ ಪಡೋದೇ ಜಾಸ್ತಿ. ಅವನು ಏನೇನೋ ಹೇಳ್ತಾ ಇರ್ತಾನೆ, ಅದನ್ನ ಪದೇ ಪದೇ ಹೇಳಿಸಿ ಎಂಜಾಯ್ ಮಾಡ್ತಿರ್ತಾರೆ. ಸಮೋಸ ಮಾಡ್ಬಿಟ್ಟೆ ಸುಮ್ಮನೆ ಹಂಗೆ ಇಟ್ಕೊಂಡೆ ಅದನ್ನ ಸಿಹಿ ಆಗಿರೋ ಸಮೋಸ ಗಣೇಶನ ತಿಂದಿದ್ಯಾ? ಮತ್ತೆ ಹೆಂಗ್ ಗೊತ್ತಿದ್ದು ಸಮೋಸ ತರ ಅಂತ? ಇವು ಒಬ್ಬಟ್ಟು ಸಮೋಸ ಖಾರ ಇವಾಗಲೇ 12 ಗಂಟೆಗೆ ಜಯ ಹೇಳ್ತಾವ್ ನೋಡು. 12 ಗಂಟೆ ಮೇಲೆ ಸ್ನಾನ ಮಾಡ್ತಾರೆ. ಅಮ್ಮ ಅಲ್ಲಿ ಒಬ್ಬಟ್ಟು ನೋಡ್ದೇನಮ್ಮ ಹೆಂಗದೆ ಧ್ವನಿ? ಜೋರ ಕಿಚ್ಚಕ್ಕೆ ಇನ್ನು ಅಕ್ಕಂಗೆ ದಿನ ಕೂಡ ಜಾಸ್ತಿ ಆಗೋಗಿತ್ತು. ಸರಿ ಗೌರಿ ಗಣೇಶ ಹಬ್ಬಕ್ಕೆ ಬರೋದು ಡೌಟೇನೆ. ಹಾಗಾಗಿ ಅಮ್ಮ ಎಲ್ಲರೂ ಸೇರ್ಬಿಟ್ಟಿದ್ದೀವಿ, ಪರವಾಗಿಲ್ಲ ಕಷ್ಟ ಆದರೂ ಸರಿನೇ ಒಬ್ಬಟ್ಟು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಅಡುಗೆನೇ ಮಾಡಿಬಿಟ್ರು. ನಾವೆಲ್ಲ ಬೇಡ ಅಂತಿದ್ವಿ. ಇಲ್ಲ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಒಬ್ರು ಬಂದರೆ ಒಬ್ರು ಬರ್ದಂಗೆ ಆಗಿಬಿಡತ್ತೆ, ಮಾಡಿಬಿಡೋಣ ಅಂತ ಹೇಳಿ ರಾತ್ರಿನೇ ಅರ್ಧ ಒಬ್ಬಟ್ಟು ಮಾಡಿ ಮಿಕ್ಕಿದೆಲ್ಲ ಎತ್ತಿಟ್ಟು ಬೆಳಗಿನ ಜಾವ 2 ಗಂಟೆಗೆ ನಮ್ಮಮ್ಮ ಒಲೆಗೆ ಉರಿ ಹಾಕಿ ನೀರು ಕಾಯಿಸಿ ಎಲ್ಲರೂ ಸ್ನಾನ ಮಾಡಿದರು. ನಾನು ಸ್ವಲ್ಪ ಲೇಟಾಗಿ ಅಂದರೆ ಲಾಸ್ಟ್ ಇದ್ದಿದ್ದು ನನಗೆ, ನನ್ನ ಹಸ್ಬೆಂಡು, ನಾನು ಮತ್ತು ಪ್ರೀತಮ್ 3 ಜನ ಅಷ್ಟೇ ಬಾಕಿ ಇದ್ವಿ. ಅಷ್ಟೊತ್ತಿಗೆ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಒನ್ ಟ್ರಿಪ್ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ರು. ಯಾಕೆ ಅಂದರೆ ಅಮ್ಮಂಗೆ ಎಲ್ಲ ಪರ್ಫೆಕ್ಟಾಗಿ ಆಗಬೇಕು, ಮನೇಲಿ ಜನ ಜಾಸ್ತಿ ಇದ್ದಾಗ ಕೆಲಸ ಡಿಲೇ ಆಗುತ್ತೆ ಅಂತ ಹೇಳಿ ಅವ್ರು ತುಂಬ ಪರ್ಫೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವುದು ಹಿಂದೆ ಆಗಬಾರ್ದು, ಪೂಜೆ ಅಂದ್ಕೊಂಡಿದ್ದೀವಿ, ಪೂಜೆ ಕರೆಕ್ಟಾಗಿ ಆಗಿಬಿಡ್ಬೇಕು, ಆ ಥರ ನಮ್ಮಮ್ಮ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡಿದ್ರು. ನೆನ್ನೆ ಶನಿವಾರನೇ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರು. ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಅಂದರೆ ನಾವು ನಾಷ್ಟ ಮಾಡೋಕ್ಕೂ ಆಗಲ್ಲ, ಹೋಮ ಕುತ್ಕೊಂಡ್ಬಿಟ್ರೆ ಲೇಟ್ ಆಗಿಬಿಡುತ್ತೆ, 11-12 ಗಂಟೆ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟರೊಳಗೆ ಆಗಲೇ ಅವ್ರು ಒಬ್ಬಟ್ಟು ರೆಡಿ ಮಾಡಿ ಕಡಲೆಕಾಳು ಗೊಜ್ಜು ರೆಡಿ ಮಾಡಿ ಹೆಸರುಬೇಳೆ ಮಾಡಿ ಆಮೇಲೆ ಪಾಯಸ ಮಾಡೋಕ್ಕೆ ಹೇಳಿದರು. ಆಮೇಲೆ ಹೋಮಕ್ಕೆ ಸ್ವಲ್ಪ ಅನ್ನ ಮಾಡ್ಕೋಬೇಕು. ನಾನು ಅಮ್ಮ ಮಾತ್ರ ಉಪವಾಸ ಇದ್ವಿ. ನಾನು ಏನೂ ತಿನ್ನಲ್ಲ ಹೋಮ ಆಗೋ ತನಕ ಅಂತ ಹೇಳಿದೆ. ಅಮ್ಮನೂ ನಾನು ತಿನ್ನಲ್ಲ ಅಂದರು. ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಏನಾದರೂ ತಿಂದಿದ್ರು. ಅಕ್ಕ ಪ್ರೆಗ್ನೆಂಟ್, ಅವರು ಇರೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಬಿಸಿ ಒಬ್ಬಟ್ಟು ಮಾಡಿ ಕೊಟ್ಬಿಟ್ಟು ನಮಗೆ ಅಂತ 1 ಗ್ಲಾಸ್ ಟೀ ಕುಡಿಬೋದು ಅಂತ ಹೇಳಿದರು. ಹಾಗಾಗಿ ನಾನು ಅಮ್ಮ 1 ಗ್ಲಾಸ್ ಟೀ ಅಷ್ಟೇ ಕುಡ್ದಿದ್ವಿ.
ತುಂಬ ಕಮ್ಮಿ ನಮ್ಮಮ್ಮ ಈ ಥರ ರೆಡಿ ಆಗೋದನ್ನ ನಾವು ನೋಡೋದು. ಇವಾಗಂತೂ ತುಂಬ ನಂದೇ ದೃಷ್ಟಿ ಆಗುತ್ತೇನೋ ನನಗೆ ಕಾಣಿಸ್ತಾ ಇದ್ರು. ಆ ಕಲರ್ ಸೀರೆಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮನಿಗೆ. ನಾನು ಕೂಡ ಬೇಗ ರೆಡಿಯಾಗಿ, ಯಾಕೆಂತಂದರೆ ನಾನು ನನ್ನ ಹಸ್ಬೆಂಡೇ ಕುತ್ಕೋಬೇಕು ಹೋಮಕ್ಕೆ ಅಂದ್ಕೊಂಡಿದ್ವಿ. ಈ ರೀಸೆಂಟಾಗಿ ಸುಮಾರು ಇನ್ಸಿಡೆಂಟ್ ಆಯಿತು ಅಮ್ಮ ಮನೆಯಲ್ಲಿ. ಅಂದರೆ ಅದನ್ನ ಆಗೋಯ್ತು, ಹಸುಗೆ ಹುಷಾರಿಲ್ದಂಗೆ ಆಯಿತು. ಸೊ ಹಿಂಗಾಗಿ ನಾವು ಏನಾದರೂ ಮನೆಗೆ ಮಾಡಿಸಿ, ಸುಮಾರು ಪ್ರೀತಮ್ ಹುಟ್ಟಿದಾಗ ಅವನಿಗೆ ಒಂದು ಮೃತ್ಯುಂಜಯ ಹೋಮ ಮಾಡಿಸ್ಬೇಕಂತಂದ್ರೆ ಅವ್ನಿಗೆ ಗೊತ್ತಲ್ಲ 8 months ಬಾರ್ನ್ ಆಗಿದ್ದ. ಆಮೇಲೆ ಇಲ್ಲ ಅದು ಮಾಡಿಸ್ಬೇಕು ಇಮಿಡಿಯೇಟಾಗಿ ಅಂತ ಹೇಳಿ, ತುಂಬ ಎಳೆ ಮಗು ಅವನು. ಅವಾಗಲೇ ನಾವು ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಅವಾಗ ಮಾಡಿಸಿದ್ದಕ್ಕೆ ಇದುವರೆಗೂ ಅಮ್ಮ ಮನೇಲಿ ಏನೂ ಮಾಡಿಸಿರ್ಲಿಲ್ಲ. ಸರಿ ಆಯಿತು, ಓಕೆ, ಅವ್ರಿಗೂ ಮನ್ಸಿಗೆ ಸಮಾಧಾನ ಇರುತ್ತೆ. ಆಮೇಲೆ ರೀಸೆಂಟಾಗಿ ಅಮ್ಮ ಸುಮಾರು ಬೀಳೋದು ಆ ಥರ ಆಗ್ತಾಯಿತ್ತು, ಸಡನ್ನಾಗಿ ಬಿದ್ದೋಗ್ಬಿಡ್ತಾಯಿದ್ರು. ಆಮೇಲೆ ಹಲಸಿನಕಾಯಿ ಬಂದು ತಲೆ ಮೇಲೆ ಬೀಳೋ ಅಂತ ಒಂದು ಇದು ಆಯಿತು. ಅದೆಲ್ಲ ಒಳ್ಳೆಯದಲ್ಲ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರನಾದ್ರೂ ಒಂದು ಹೋಮ ಪೂಜೆ ಮಾಡಿಸ್ಕೊಳ್ಳೋಣ. ಅದು ಒಂಥರ ನಮಗೆ ಏನೋ ಒಂದು ಪಾಸಿಟಿವ್ ಶಕ್ತಿಯನ್ನು ತುಂಬುತ್ತೆ. ಎಲ್ಲ ಮಾಡಿಸಿದ್ದೀವಿ ಇನ್ಮೇಲೆ ಸರಿ ಹೋಗುತ್ತೆ ಅನ್ನೋ ಒಂದು ಒಳ್ಳೆ ಮನಸ್ಥಿತಿನೇ ನಮಗೆ ಒಳ್ಳೇದಾಗೋಂಗೆ ಮಾಡುತ್ತೋ ಏನೋ. ಹಂಗಾಗಿ ಇಲ್ಲ ಅಂತಂದರೆ ಅದೇ ಬರ್ತಾ ಇರುತ್ತೆ, ಯಾಕಪ್ಪ ಹಿಂದಿಂದನೇ ನಮಗೆ ಹಿಂಗಾಗ್ತಾ ಇದೆ ಅನ್ನೋದು. ಅದಕ್ಕೆ ಅವ್ರದ್ದು ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಹೋಮ ಮಾಡಿಸಿದನ ಅಂತ ಅಂದ್ಕೊಂಡ್ವಿ. ಪೂಜೆ ಎಲ್ಲ ಶುರು ಆಯಿತು. ನಾವು ರೆಗ್ಯುಲರ್ ಆಗಿ ನಮ್ಮ ಐನೋರು ಇದ್ದಾರೆ, ಅವ್ರ ಹತ್ರನೇ ನಾವು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಅಷ್ಟೇ ಮಾಡಿಸೋದು. ಮತ್ತು ಅಮ್ಮನ ಮನೇಲಿ ಏನಾದರೂ ಇದ್ದರೆ ಅವರೇ ನಮಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಸೊ ಒಂದು ಒಳ್ಳೆಯ ಜನರ ಅಕ್ಕಪಕ್ಕ ಇರಬೇಕು ಅಂತ ಹೇಳ್ತಾರೆ. ಅದ್ರೊಳಗೆ ಇವರು ನಮ್ಗೊಂಥರ ಅದೃಷ್ಟ ಏನೋ ಗೊತ್ತಿಲ್ಲ ಸಿಕ್ಕಿದ್ದು. ಅದಾದಮೇಲೆ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡಬೇಕು. ಅಮ್ಮ ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಆಮೇಲೆ ಹೋಮನ ಶುರು ಮಾಡಿಕೊಂಡ್ರು. ಇದ್ರೊಳಗೆ ಏನು ಬೆಸ್ಟ್ ಅಂತ ಅಂದರೆ, ನನ್ನ ಮಗನ್ನ ಇಲ್ಲಿ ತಡೆದಿರೋದೇ ಒಂಥರ ಕಷ್ಟ ಆಗಿದ್ದು ನಮಗೆ. ಅವ್ನು ಇರೋದಿಲ್ಲ, ಅವನಿಗೇನು ಮಾತಾಡಬೇಕು, ಎಲ್ಲರ ಹತ್ರ ಹೇಳ್ಬೇಕು ಅದು, ಬಟ್ ಅವ್ನಿಗೆ ಹೇಳೋದು ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ಅವ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ. ಸಾಮಿಗೆ ಅದೆಲ್ಲ ಸಾಮಿಗೆ. ಇನ್ನು ತುಂಬ ಲೇಟ್ ಮಾಡೋಕ್ಕೆ ಹೋದ್ರೆ ಅಕ್ಕನಿಗೆ ದಿನ ಕೂಡ ಹತ್ರ ಬರ್ತಾ ಇತ್ತು. ಸೊ ಡೆಲಿವರಿ ಡೇಟ್ ಹತ್ರ ಬರಬಹುದು. ಆ ಟೈಮಲ್ಲಿ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ಗೊತ್ತಲ್ಲ, ಸುಮಾರು ದಿನ ಬಾಣಂತನ ಅದು ಇದು ಅಂತಲೇ ಆಗೋಗುತ್ತೆ. ಹಾಗಾಗಿ ಮುಂಚೆನೇ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಈ ಟೈಮ್ನ ಫಿಕ್ಸ್ ಮಾಡ್ಕೊಂಡ್ವಿ. ಅದಕ್ಕೂ ಮುಂಚೆಗೆ ಒಂದ್ಸರಿ ಮಾಡ್ಕೊಂಡಿದ್ವಿ. ಇನ್ನೇನು 2 daysಲ್ಲಿ ನಾನು ಓಡಬೇಕು, ಪೂಜೆ ಎಲ್ಲ ಇದೆ ಅನ್ನುವಾಗ ನನ್ನ ಹಸ್ಬೆಂಡ್ ಅವರ ಅಜ್ಜಿ ಅಂದರೆ ಅಪ್ಪನ ಅಮ್ಮ ಅವರು ತೀರ್ಕೊಂಡ್ರು. ಆ ಒಂದು ಸೂತ್ಕದಲ್ಲಿ ಮಾಡಿಸೋಂಗಿಲ್ಲ ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಿ ಮತ್ತೆ ಡೇಟ್ ನೋಡಿದ್ರೆ ಇಲ್ಲಿಗೆ ಬಂತು. ಅದಾದಮೇಲೆ ಆಷಾಢ ಎಲ್ಲ ಬಂತಲ್ಲ, ಸೊ ಹಂಗಾಗಿ ಮುಂದಕ್ಕೆ ಹೋಯಿತು. ಇವಾಗ ಒಂದು ಪರಿಹಾರಕ್ಕೋಸ್ಕರವಾಗಿ ಗುರುಮುಖವಾಗಿ ಇವತ್ತಿನ ದಿವಸ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಾ ಇದ್ದೇನೆ. ನಾನು ಈ ಒಂದು ಆರಂಭದಲ್ಲಿ ತಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪೂಜೆ ಸ್ವೀಕಾರ ಮಾಡಿಕೊಂಡು ನಮಗೆ ಅನುಗ್ರಹ ಮಾಡಿ, ನಮ್ಮಿಂದ ಏನೇ ತಪ್ಪಾದರೂ ಕ್ಷಮಿಸ್ಬಿಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು 2 ಅಕ್ಷರದ ದೇವರಿಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮತ್ತು ಈ ತಿಂಗಳಲ್ಲಿ ತುಂಬ ಬ್ಯುಸಿ ಅಂತೂ ಹೇಳ್ಬೋದು. ಆಗಸ್ಟು ಬರೀ ಹಬ್ಬಗಳೇ ಇದೆ, ಹಬ್ಬಗಳು. ಅದಾದಮೇಲೆ ನಮ್ಮದು ಮನೆ ಶಿಫ್ಟಿಂಗ್ ಇತ್ತು. ಸೊ ಯಾವುದಕ್ಕೂ ಸಿಗಾಕೊಂಡ್ರೆ ಎಲ್ಲ ಗಡಿಬಿಡಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಪರಾಗಿ ಎಲ್ಲ ಡೇಟು ನೀಟಾಗಿ ಸಿಕ್ಕಿದೆ ನಮಗೆ. ಒಂದಾದ್ಮೇಲೆ ಒಂದು ಅನ್ನೋ ಥರನೇ ಆಯಿತು. ಅದೊಂದು ಸಮಾಧಾನ. ಇಲ್ಲ ಅಂತ ಇದ್ರೆ ಎಲ್ಲ ಕ್ಲಾಶ್ ಆಗಿಬಿಟ್ರೆ, ಇಲ್ಲ ಒಬ್ರು ಬರೋಕ್ಕಾಗಲ್ಲ, ಇವ್ರು ಮಾಡೋಕ್ಕಾಗಲ್ಲ ಆ ಥರ. ಇನ್ನೂ ಮಗು ಕೂಡ ಹುಟ್ಬಿಟ್ರೆ ಅದೊಂಥರ ಬಾಣಂತನ ಮಾಡಬೇಕು, ಅಲ್ಲೊಂದಿಷ್ಟು ಕೆಲಸಗಳಿದ್ದೇ ಇರುತ್ತೆ, ಅದೆಲ್ಲ ತುಂಬ ಇದಾಗ್ಬಿಡುತ್ತೆ ಅಂತ ಹೇಳಿ ಎಕ್ಸಾಕ್ಟಾಗಿ ನಾವು ಏನು ಅಂದ್ಕೊಂಡಿದ್ವೋ ಆ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ, ಒಂದು ಸ್ವಲ್ಪ ಗ್ಯಾಪಲ್ಲಿ. ಸೊ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಬಂದಿದ್ರು, ಅಕ್ಕ ಹಸ್ಬೆಂಡ್ ಅವರು ಈವ್ನಿಂಗ್ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಹಾಗಾಗಿ ಅಕ್ಕ ಅವ್ನ ಫ್ಯಾಮಿಲಿ, ನಾನು, ನಮ್ಮ ಮನೆಯವರು ಇಷ್ಟೇ ಇದ್ವಿ. ಸಂಭವತಾ ಸಮಸ್ತ ವಿಧಾನ್ ದೋಷ ಪರಿಹಾರಾರ್ಥಂ ಇತ್ಯಾದಿ ನವಗ್ರಹ ದೇವತಾ ಪರಿಪೂರ್ಣ ಅನುಗ್ರಹ ಸಿದ್ಧಾರ್ಥಂ ಯಾದಗರೀತ್ಯಾ ಸಪ್ತಮಸ್ಥಾನೇ ಸ್ಥಿತ. ಇನ್ನು ಈ ಪೂಜೆಯಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಾವು ಕೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನನ್ನ ಅಮ್ಮನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಕ್ಲಿಯರ್ ಆಗಲಿ, ಅದು ಒಳ್ಳೇದಾಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ನಡೀಲಿ ಅನ್ನೋದಷ್ಟೇ ನಾನು ಕೇಳ್ಕೊಂಡಿದ್ದು. ಏಕೆ ಅಂತಂದರೆ ನಮಗಿದ್ದೇ ಇದ್ದಿದೆ. ನಾನು ಯಾವತ್ತೂ ನನಗೋಸ್ಕರ ಅಂತ ಏನೂ ಕೇಳ್ಕೊಂಡೇ ಇಲ್ಲ. ಎಲ್ಲನೂ ನನ್ನ ಫ್ಯಾಮಿಲಿಗೋಸ್ಕರ ಅಂತಲೇ ಕೇಳ್ಕೊಂಡಿದ್ದೀನಿ. ಅವ್ರು ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ನಮಗೂ ಕೂಡ ಪೀಸ್ಫುಲ್, ಸ್ಟ್ರೆಸ್ ಇರೋದಿಲ್ಲ, ಒಂಥರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿ ಸಲ ಅಷ್ಟೇ. ಆಮೇಲೆ ಇವಾಗಿಂದ ಅಂತಲ್ಲ, ನನ್ನ ಬಗ್ಗೆ ನಾನೇ ಹೇಳ್ಕೊಳ್ತೀನಿ ಅಂತ ನೀವು ಅಂದ್ಕೊಂಡ್ರು
ತಗೊಂಡ್ರು ಪರವಾಗಿಲ್ಲ. ಇದು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ. SLCಯಲ್ಲಿ ನಾನು ಪಾಸ್ ಆಗ್ತೀನಿ ನನಗೆ ಗೊತ್ತು ಅನ್ನೋ ಒಂದು ಕಾನ್ಫಿಡೆಂಟು. ಬಟ್ ನಮ್ಮ ಅಕ್ಕ ಪಾಸ್ ಆಗಲೇಬೇಕು ದೇವ್ರೆ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಹತ್ತಿರೋ ದಿನಗಳು ಉಂಟು. ಆ ಥರ ಅಂದರೆ ಗೊತ್ತಿಲ್ದಲೇ ಇರೋ ವ್ಯಕ್ತಿಗೆಲ್ಲ ನನ್ನ ಕಣ್ಣಲ್ಲಿ ನೀರು ಹಾಕಿ ದೇವ್ರೆ ಅವ್ರಿಗೆ ಯಾಕೆ ಈ ಕಷ್ಟ ಕೊಟ್ಟಿದ್ಯಾ, ಇದನ್ನು ಬೇಗ ಪರಿಹರಿಸ್ಬಿಡು ಅಂತೇಳಿ ದೇವ್ರ ಹತ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಷ್ಟು ಹತ್ತಿದ್ದೀನಿ ಅಂತಂದರೆ, ಚಿಕ್ಕ ಹುಡುಗಿನಲ್ಲಿ ಇವಾಗ ನೆನೆಸ್ಕೊಂಡ್ರೆ ನಾನು ಎಷ್ಟು ಸಿಲ್ಲಿಯಾಗಿ ಯೋಚನೆ ಮಾಡ್ತಾ ಇದ್ನ, ಅಥವಾ ಆ ಮುಗ್ಧ ಮನಸ್ಸು ಹಂಗಿತ್ತ ಅಂತ ಯೋಚನೆ ಆಗುತ್ತೆ. ಯಾಕೆಂದರೆ ಈಗ ಅಷ್ಟು ನಾನು ಬೇಡ್ಕೊಂಡಿದ್ದ ವ್ಯಕ್ತಿಗಳು ಯಾರೂ ನನ್ನ ಜೊತೆ ಇಲ್ಲ, ಎಲ್ಲ ದೂರ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ನನ್ನ ಒಂದು ಒಳ್ಳೆತನ ಗೊತ್ತಾಗಿಲ್ವೋ ಅಥವಾ ಏನೋ ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನೆಲ್ಲ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ ನಾನು. ಅಜ್ಜಿ ತಾತ ಅಂತ ಅಂದ್ರೇ ಸುಮ್ಮನೆ ಅಳ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಹಂಗೆ ಅವರು ಇಷ್ಟ ಅಥವಾ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ಅವ್ರು ನನ್ನ ಬಿಟ್ಟು ಸತ್ತೋಗ್ಬಿಟ್ರೆ ಆ ಥರ ಎಲ್ಲ ನೆನೆಸ್ಕೊಂಡು ಹತ್ತಿರೋ ಎಷ್ಟೋ ದಿನಗಳಿದ್ದಾವೆ. ಈ ಥರ ಎಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ನಾವು ಬೇಸಿಗೆ ರಜಾ ಬಂತು ಅಂದರೆ ಇವತ್ತು ಎಲ್ಲ ಮರ್ತೋಗಿರ್ತಾರೆ, ಎಲ್ಲ ಗೊತ್ತಿಲ್ಲ. ನಾನು ಯಾಕೆ ಆ ಥರ ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವಾಗೆಲ್ಲ ನಮ್ಮ ಮನೇಲಿ ಹಸು ಎಲ್ಲ ಇರಲಿಲ್ಲ. ಅಜ್ಜಿ ಮನೆಗೆ ಹೋದರೆ ನನಗೊಂಥರ ಇದು ಅಜ್ಜಿ ತಾತಂಗೇನು ಕೆಲಸ ಉಳಿಸ್ಬಾರ್ದು, ನಾನು ಮಾಡಬೇಕು ಅನ್ನೋ ಥರ. ಬೆಳಗ್ಗೆ ಎದ್ದು ಹಸು ಕಟ್ಟೋದು, ಮತ್ತು ಸಗಣಿ ತೊಗೊಂಡೋಗಿ ತಿಪ್ಪೆಗೆ ಹಾಕೋದು. ಬೆಳಗ್ಗೆ ಎಲ್ಲರೂ ಎದ್ದೊಳಕ್ಕೆ ಮುಂಚೆಗೆ ಅಜ್ಜಿ ಮನೆ ಮುಂದೆ ಸಗಣೀರು ಹಾಕಿ ರಂಗೋಲೆ ಬರೆಯೋಕ್ಕೆ ಬರ್ತಿರಲಿಲ್ಲ ಬಿಡಿ, ಆದ್ರೂ ಎಂಥದೋ ಒಂದು ರಂಗೋಲೆ ಬರೆಯೋದು, ಪಾತ್ರೆ ಎಲ್ಲ ತೊಳೆಯೋದು. ಹಾಲು ಕರಿಯೋದಕ್ಕೆ ಒಂದು ಬಂದಿರಲಿಲ್ಲ, ಕೊನೆ ತನಕ ಅದೊಂದು ಕಲಿಯೋಕ್ಕಾಗಲಿಲ್ಲ ಅಜ್ಜಿ ಮನೇಲಿ. ಇವಾಗ ಅಮ್ಮನ ಮನೆಗೆ ಹಸು ಬಂದಮೇಲೆ ಕಲ್ತ್ಕೊಂಡಿದ್ದು. ಈ ಥರ ಹುಚ್ಚಿ ಥರ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಅಜ್ಜಿ ತಾತಂಗೆ ರೆಸ್ಟ್ ಸಿಗಬೇಕು. ನಾನು ರಜಕ್ಕೆ ಹೋದಾಗ ಒಂದಿಷ್ಟು ಮಾಡಿಕೊಟ್ರೆ ಅವರು ರೆಸ್ಟ್ ಆಗಿರ್ತಾರೆ ಅಂತ ಎಮ್ಮೆ ಮೇಯಿಸೋದು, ಆಮೇಲೆ ಹೀಗೆ ಒಂಥರ ಹುಡುಗನ ಥರ ಆಡ್ತಾ ಇದೆ ನಾನು. ಸೊ ಇವತ್ತು ಎಲ್ಲರೂ ಬಿಟ್ಟು ಹೋದ್ರು. ಬಟ್ ಆ ಒಳ್ಳೆತನ ಏನಿತ್ತು ನನಗೆ, ಅದು ನನ್ನ ಕಾಪಾಡ್ತು ಎಲ್ಲ ಟೈಮಲ್ಲೂ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಕಾಪಾಡ್ತು ಆ ಒಳ್ಳೆ ಮನಸ್ಸು, ಆ ಒಳ್ಳೆ ಬುದ್ಧಿ. ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅನ್ನೋ ಇದ್ದಿದ್ದು ನನ್ನ ಎಷ್ಟೋ ಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಹಿಂಗೆ ಎತ್ಕೊಂಡು ಹೋಗಿದೆ ಅಂತ ಅಂದರೆ ನನಗಿದ್ದು ಒಳ್ಳೆತನನೇ ಅಂತ ನನಗನ್ಸುತ್ತೆ. ನನ್ನ ಬಗ್ಗೆನೇ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಇದು ನಾನು ಫೀಲ್ ಮಾಡ್ತಾ ಇರ್ತೀನಿ, ನಾನು ಯಾಕೆ ಹಂಗೆ ಅಳ್ತಾ ಇದೆ, ಎಲ್ಲರಿಗೂ ಎಲ್ಲರ ಕಷ್ಟನೂ ಯೋಚನೆ ಮಾಡಿ ದೇವ್ರ ಇವ್ರ ಕಷ್ಟ ಹೋಗ್ಬಿಡ್ಲಿ ಅಂತ ಯಾಕೆ ಹಂಗೆ ಅಳ್ತಾ ಇದೆ ಅಂತ ನನಗೆ ಇವಾಗ ಅನಿಸುತ್ತೆ. ಇನ್ನು ಇವಾಗ ಹೋಮ ಶುರು ಮಾಡ್ತಾ ಇದ್ದಾರೆ, ನವಗ್ರಹ ಹೋಮ, ನವಗ್ರಹದ್ದು ಕೂಡ ಮಾಡಿದ್ರು. ಇನ್ನೊಂದೇನು ಅಂತಂದರೆ, ನಾವು ಒಬ್ಬ ವ್ಯಕ್ತಿಯ ಗುಣಗಳು ಬದಲಾಗೋದೇ ಈ ನವಗ್ರಹಗಳಿಂದ. ಸೊ ಅವರೆಲ್ಲ ಕರೆಕ್ಟಾಗಿದ್ದರೆ ಆ ವ್ಯಕ್ತಿ ಆರಾಮಾಗಿ ಕರೆಕ್ಟಾಗಿರ್ತಾನೆ. ಅವರಲ್ಲಿ ಒಬ್ಬರು ಪೇರು ಆದರು ಅಂತ ಅಂದರೆ ಅವನು ಎಲ್ಲದರಲ್ಲೂ ಸ್ಟಾರ್ಟು. ಸೊ ಹಾಗೆ ಹಿಂಗೆ ನಿಂತ್ಕೊಂಡು ಬಿಡಿ, ನಿಂತ್ಕೊಂಡು ನಿಂತ್ಕೊ दक्षिणां समर्पयामि कैसोपत्रं नमो दर्शयामि आचमनीयं समर्पयामि परिमलम् ओम ऊर्ध्वस्वरोमधि प्रत्यदेवता सहितस्मिन् चनकधान्य ಗುರುಳಿರಬೇಕು. ಒಂದು ಗುರುಳಿಗೆ ಆಯಸ್ಸು ಮುಗಿದ್ರೆ ಇನ್ನೊಂದು ಗುರು ಮತ್ತೆ ರೆಡಿ ಮಾಡ್ಕೊಳ್ತಾರೆ, ಕೀಟ ಖಾಲಿ ಬಿಡಬಾರ್ದು ಅಂತ. ಅದೇ ರೀತಿಯಾಗಿ ಇದೆಲ್ಲ ಏನಪ್ಪ ಅಂದರೆ ದೇವತೆಗಳಿಗೆ ಆಸನ ಅಂತ ಹೇಳ್ತೀವಿ. ಈ ಆಸನ ಬರೆದ ಮೇಲೆ ಅವ್ರು ಖಂಡಿತ ಅಲ್ಲಿ ಬರಲೇಬೇಕು, ನಮಗೆ ಅನುಗ್ರಹ ಮಾಡಬೇಕು ಅಂತ ಶಾಸ್ತ್ರಾಧಾರ. ಆದ್ದರಿಂದ ಅಂತಹ ವರ್ಣದಲ್ಲಿ ಅಂತಹ ಕಲರಲ್ಲಿ ಯಾರು ಈ ಯಂತ್ರ ಪೂಜೆ ಯಂತ್ರನೆಲ್ಲ ಬರೆದು ಯಾರು ಪೂಜೆ ಮಾಡ್ತಾರೆ ಅವ್ರು ನೋಡಿದ್ರೆ ಸಾಕಂತೆ ತಕ್ಷಣ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅದೇ ಪ್ರಕಾರ ನಾನು ಅನ್ಕೊಂಡಿರೋ ಜೀವನ ಹೆಂಗೆ ಗೊತ್ತಾ, ನಾವು ಎಷ್ಟು ಚೆನ್ನಾಗಿ ಒಬ್ರು ನಮ್ಮನ್ನು ಹೊಗಳ್ತಾ ಇರ್ತಾರೋ ನಮ್ಮ ಲೈಫ್ ಅಷ್ಟು ಚೆನ್ನಾಗಿ ಒಬ್ರು ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಅದೇ ವ್ಯಕ್ತಿ ನಮ್ಮನ್ನು ತೆಗ್ಲೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬೈಯೋದಕ್ಕೆ ಶುರು ಮಾಡ್ದೆ ಅಥವಾ ಇವ್ರು ಕೆಟ್ಟವ್ರು ಅಂತ ಹೇಳೋದಕ್ಕೆ ಶುರು ಮಾಡಿದ್ರೆ ಜನ ಹಾಗೆ ಉಲ್ಟಾ ಆಗಿಬಿಡ್ತಾರೆ. ಸೊ ಇಲ್ಲಿ ಹೆಂಗೆ ಅಂತ ಅಂದರೆ, ನೀವು ಒಂದು ಇನ್ಸಿಡೆನ್ಸ್ ನೋಡ್ಬೋದು. ಯಾವುದಾದ್ರೂ ಒಂದು ವಿಚಾರ ಒಬ್ರು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ ಹೌದಲ್ವಾ ಇದು ಕರೆಕ್ಟ್ ಅಲ್ವಾ ಅಂತಿರ್ತೀವಿ. ಅದೇ ಇನ್ನೊಂದು ವ್ಯಕ್ತಿ ಶುರು ಮಾಡಿಕೊಂಡು ಆ ವಿಚಾರ ಹಂಗಲ್ಲ ಹಿಂಗೆ ಅಂತ ಅವ್ರವ್ರ ರೀತಿಯಲ್ಲಿ ನಮ್ಮನ್ನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೌದಲ್ವಾ ಹಂಗಿರ್ಬೋದಲ್ವಾ ಅಂತ. ಸೊ ನಾವು ಹೆಂಗೆ ಇದ್ರೂ
ನಮ್ಮ ಮೇಲೆ ನಮಗೆ ಮಾತ್ರನೇ ಅದು ನಾನೇನು ಅಂತ ನನಗಷ್ಟೇ ಗೊತ್ತು. ನೋಡೋರು ಹೆಂಗೆ ಬೇಕಾದ್ರೂ ಬದಲಾಗ್ಬಿಡುತ್ತೆ ಅದು. ಇವತ್ತು ನಾನು ಒಳ್ಳೆಯ ಥರ ಕಾಣಿಸ್ತೀನಿ, ನಾಳೆ ಬೆಳಗ್ಗೆಗೆ ಅವ್ರನ್ನ ನನ್ನನ್ನು ಕೆಟ್ಟೋರಾಗಿ ಪೋಟ್ರೆ ಮಾಡೋದು ತುಂಬ ಈಸಿ. ಯಾರು ಹೆಂಗೆ ಹೇಳ್ತಿರೋ ಮನ್ಸು ಹಂಗೆ ಕೇಳ್ತಾ ಹೋಗುತ್ತೆ. ಎಷ್ಟೋ ವಿಚಾರದಲ್ಲಿ ರೀಸೆಂಟಾಗಿ ನಡೆಯೋ ವಿಚಾರದಲ್ಲಿ ನನಗೆ ಹಂಗೆ ಅನಿಸಿದ್ದು. ಹೆಂಗೆ ಅಂತ ಅಂದರೆ ಅವ್ರು ಹೇಳ್ದಾಗ ಓದೋದು ಇದು ಕರೆಕ್ಟು ಅಂತ, ಇನ್ನೊಬ್ರು ಯಾರೋ ಬಂದು ಹೇಳಿದಾಗ ಓದಲ್ವಾ ಇದು ಕರೆಕ್ಟು, ಆಮೇಲೆ ಅವ್ರನ್ನ ರಾಂಗ್ ಮಾಡೋದು ಇವ್ರನ್ನ ಸರಿ ಮಾಡೋದು. ನಾನು ಹೇಳ್ತಾ ಇರೋದು ಸೌಜನ್ಯ ಕೇಸ್ ವಿಚಾರ. ಈಗ ನಡೀತಾ ಇರೋದ್ರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರಲ್ಲ, ಅವಾಗ ಅದೇ ಸತ್ಯ ಅಂತ ಅನಿಸ್ತಾ ಇರುತ್ತೆ. ಸತ್ಯ ದೇವ್ರಿಗೆ ಮಾತ್ರನೇ ಗೊತ್ತಿರುತ್ತಲ್ವ. ಇನ್ನು ಪೂಜೆ ಎಲ್ಲ ಆಯಿತು, ಐನೋರೆಲ್ಲ ಹೋದರು. ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ತಾಯಿದ್ರು. ಒಂದೇ ಸಮ ಕೂತ್ಕೊಂಡಿದ್ರಲ್ಲ, ಬ್ಯಾಕ್ ಪೇನ್ ಆಗೋಗಿತ್ತು. ಇನ್ನು ಅವಳೆಲ್ಲ ಕಸ ಗುಡ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆಯಲ್ಲಿ ಹೂವು ಎಲ್ಲ ತೆಗಿತಾ ಇದ್ದೆ. ಸಂಜೆ ಯಾರಾದರೂ ಬಂದರೆ ನೋಡೋದಕ್ಕೆ, ಅಂದರೆ ಅರ್ಶಿನ ಕುಂಕುಮಕ್ಕೆ ಏನಾದರೂ ಕರೆದ್ರೆ ಅಂತೇಳಿ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ಏನಂದೆ ಅಂದರೆ, ಕೃಷ್ಣ ಜನ್ಮಾಷ್ಟಮಿಗೆ ಪ್ರಗತಿಗೆ ಡ್ಯಾನ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಅವರು ಆವತ್ತು ಮಾಡಿರಲಿಲ್ಲ. ಸಂಡೇ ಕ್ಲಾಸ್ ತೊಗೊಂಡು ಜಾಸ್ತಿ ಟೈಮ್ ಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿ ಸಂಡೇ ಇಟ್ಕೊಂಡಿದ್ರು. ಇವಾಗ ನೆಕ್ಸ್ಟ್ ಅದೇ ಇದ್ದಿದ್ದು. ಇನ್ನು ಪ್ರಗತಿನೂ ರೆಡಿ ಆಗ್ತಾಯಿದ್ರು ಇಮಿಡಿಯೇಟಾಗಿ. ಇನ್ನು ಅಲ್ಲಿಂದ ನಾನು ಹೊರಡಬೇಕಿತ್ತು. ಸೋಮವಾರ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಎಲ್ಲ ಇತ್ತು ಸ್ಕೂಲ್ಗಳಲ್ಲಿ ಅಂತ ಹೇಳಿ ಬೇಗ ಬೇಗ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಬಿಡೋಣ ಅಂತ ಹೇಳಿ ಒಂದಿಷ್ಟು ಪಾತ್ರೆ ಇತ್ತು, ಕಸಗೆಲ್ಲ ಗುಡಿಸಿ ನೀಟ್ ಮಾಡಿ ಹೊರಡೋಕ್ಕೆಲ್ಲ ರೆಡಿ ಆದ್ವಿ. ಇನ್ನು ಈ ಸಾಂಗಿಗೆ ಪ್ರಗತಿನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು, ಫ್ರೆಂಡ್ಸ್ ಹೆಲ್ಪ್ ತೊಗೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಮಾಡ್ತೀನಿ ಅಂತ. ಇನ್ನೊಂದು ಖುಷಿ ಏನಂತಂದರೆ, ಸ್ಪೋರ್ಟ್ಸಲ್ಲಿ ಇಲ್ಲ ಪ್ರಗತಿ. ನನಗೆ ತುಂಬ ಆಸೆ ಸ್ಪೋರ್ಟ್ಸ್ಗೆ ಜಾಯಿನ್ ಆಗು ಅಂತ ಹೇಳ್ತಾ ಇರ್ತೀನಿ ಸ್ಕೂಲ್ಗಳಲ್ಲೆಲ್ಲ, ಆದರೆ ಯಾವತ್ತೂ ಸ್ಪೋರ್ಟ್ಸ್ಗೆ ಹೋಗೇ ಇಲ್ಲ. ಇನ್ನು ಡ್ಯಾನ್ಸು ಕಲ್ಚರಲ್ ಆ್ಯಕ್ಟಿವಿಟಿ ಅಂತಂದರೆ ಫಸ್ಟ್ ಇರ್ತಾರೆ, ಅಟ್ಲೀಸ್ಟ್ ಅದರಲ್ಲಾದರೂ ಇದ್ದಾರಲ್ಲ ಅನ್ನೋ ಖುಷಿ ಅಷ್ಟೇ. ಸಂಜೆ ಆಯ್ತಲ್ಲ, ಇವಾಗ ಬಿಸಿಲೇ ಇಲ್ಲ. ಹೆಂಗಿದೆ ಗೊತ್ತಾ ವಾತಾವರಣ, ಫುಲ್ಲು ಮಳೆ ಬರೋ ಥರ ಮೋಡ ಥರನೇ ಇದೆ. ಎಲ್ಲ ನೀಟಾಗಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡೆ. ಇನ್ನು ಬೈರನ್ನ ಇವತ್ತು ಫುಲ್ ಕಟ್ಟಾಕಿರೋದೆ, ಯಾಕೆಂತಂದರೆ ಹೋಮ ಮಾಡತ್ತೋ ಅದೆಲ್ಲ ಗಲೀಜು ಮಾಡಿಬಿಡ್ತಾನೆ ಅಂತ ಹೇಳಿ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಕಟ್ಟಾಕಿದ್ವಿ. ಇವಾಗ ಕೃಷ್ಣ ಕ್ಲಾಸ್ ಸ್ಟಾರ್ಟ್ ಆಯಿತು. ಕೃಷ್ಣ ಕೃಷ್ಣಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮೀತಿ ಗಾಮಿನಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರೇ ನಿರ್ವಿಶೇಷ ಶೂನ್ಯವಾದಿ ತಕತರಿ ಕುಕುಂತನ ಕಿಡತಕಧಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸರಣ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ
ಫ್ರೆಂಡ್ಸ್, ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಪ್ರಗತಿ ಡ್ಯಾನ್ಸ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.